ಸೀರಿಯಸ್ ಆಗ್ಬೇಡ ನಿತ್ಯ. ಜೈ ಅವರೇ ಗಂಗಾನ ಅಲ್ಲಿರೋ ಹಾಗೆ ಮಾಡಿದ್ದು. ನಾನ್ ಕೂಡ ಕರ್ಕೊಂಡ್ ಬರಕ್ಕಾಗ್ಲಿಲ್ಲ. ಫೋರ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಬಂದ್ಬಿಟ್ಟೆ. ಅಂದ್ರೆ ನಾನು ಹರ್ಟ್ ಆದ್ರೂ ನಿನಗ್ ಪರವಾಗಿಲ್ಲ ಅಂತಾಯ್ತು. ಹಾಗೇನಿಲ್ಲ ನಿತ್ಯ. ಗಂಗಾ ಇವತ್ ನೈಟೇ ಹೇಗಾದ್ರೂ ಬರ್ತೀನಿ ಅಂತ ಹೇಳಿದ್ಲು. ಅವಳು ಬರಲ್ಲ. ಕರ್ಸೋ ರೆಸ್ಪಾನ್ಸಿಬಿಲಿಟಿ ನಂದು. ಓಕೆ? ಹೌದು, ಗಂಗಾ ಅವ್ರ ಅಮ್ಮನ್ನ ನೀನ್ ಕಿಡ್ನಾಪ್ ಮಾಡಿ ಟಾರ್ಚರ್ ಕೊಡ್ತಿದ್ಯಂತೆ. ಯಾಕೆ ನಿತ್ಯ? ಹಣ್ಣನ್ನ ಹಿಡ್ಕೊಂಡು ಜ್ಯೂಸ್ ಕೊಡು ಅಂದ್ರೆ ಕೊಡುತ್ತಾ ಮಾಮ್? ಮಿಕ್ಸರ್ ಅಲ್ಲಿ ಹಾಕಿ ತಿರುಗಿಸಿದ್ರೆ ಜ್ಯೂಸ್ ಅದಾಗದೆ ಬರುತ್ತೆ. ಆದ್ರೆ ಗಂಗಾ ಅವ್ರ ತಾಯಿನ ಟಾರ್ಚರ್ ಮಾಡೋದು ಸರಿ ಅಲ್ಲ ನಿತ್ಯ. ಗಂಗಾ ನಮ್ಮ ಮಾತ್ ಕೇಳ್ತಾಳೆ ಅಂದ್ರೆ ಅದವಳ ತಾಯಿಗೋಸ್ಕರ. ರೂಮಲ್ಲಿ ಕೂಡ ಹಾಕಿದ್ರೆ ಬೆಕ್ಕು ಕೂಡ ತಿರುಗ್ ನಿಲ್ಲತ್ತೆ. ಅವಳ ಅಮ್ಮಂಗ್ ಕಷ್ಟ ಕೊಟ್ರೆ ಗಂಗಾ ಸುಮ್ನಿರ್ತಾಳೆ ಅನ್ಕೊಂಡಿದ್ಯಾ? ಹಾಗಂತ ಇವಳನ್ನ ಬಿಟ್ಬಿಟ್ರೆ ಗಂಗಾ ಖಂಡಿತ ಮಾತ್ ಕೇಳಲ್ಲ. ಇವಳನ್ನ ಅಡ್ಡ ಇಟ್ಕೊಂಡೆ ಅವಳನ್ನ ಆಡಿಸ್ಬೇಕು. ಗಂಗಾ ಅಮ್ಮನ್ನ ಬಿಟ್ಬಿಡು, ಅದೇ ನಮಗ್ ಸೇಫ್. ಬಿಡಲ್ಲ. ಅವಳಿಲ್ಲಿರೋ ವಿಷಯ ಕೂಡ ನಿನಗೆ ಹೇಳಲ್ಲ. ಆಗ್ಲೇ ನಾನ್ ಸೇಫ್. ಗಂಗಾ ಹತ್ರ ಸ್ವಲ್ಪ ಒಳ್ಳೆಯವಳಾಗಿರು ನಿತ್ಯ, ಅಟ್ಲೀಸ್ಟ್ ಮದ್ವೆ ಆಗೋವರ್ಗೂ. ಓಕೆ ಮಾಮ್. ಇವತ್ತು ಆ ಗಂಗಾನ ಜೈ ಅವರು ಯಾಕೆ ಬಿಡ್ಲಿಲ್ಲ? ಇವತ್ತಲ್ಲಿ ಹೋಳಿ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾರಂತೆ. ಹೋಳಿ ಸೆಲೆಬ್ರೇಟ್ ಮಾಡ್ತೀರಾ? ಮಾಡ್ತೀನಿ. ನನ್ನನ್ನ ಯಾಕೆ ಒತ್ಕೊಂಡು ಹೋಗ್ತಿದ್ದೀರಾ ನೀವು? ಬಿಡ್ರೋ ನನ್ನ. ಹೋಳಿ ಆಡ್ಲಿ ಅಂತ ರಜಾ ಕೊಡಿಸಿದ್ರೆ ನನ್ನ ಹತ್ರನೇ ಆಟ ಆಡ್ತೀರಾ? ಈ ಬಣ್ಣ ಎಲ್ಲ ಹೋಗೋ ಹಾಗೆ ಒಗಿಬೇಕು ಅಂದ್ರೆ ನನ್ ಮೀನಾಕ್ಷಿ ಕೈ ಬಿದ್ದೋಗುತ್ತೆ. ಹೋಗ್ರಿ ಇಲ್ಲಿಂದ. ನೋಡಿದ್ರ ಸರ್, ನಮ್ಮ ಹುಡುಗರು ಬಣ್ಣನ ಹೇಗ್ ಹಾಕಿದ್ದಾರೆ? ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಿದ್ಯಾ ನಣಿ? ಏನ್ ಕಲರ್ಫುಲ್ ಏನೋ, ನಮ್ದು ಅಲ್ದೇ ಇರೋ ಕಲ್ಚರ್ನ ನಾವು ಸೆಲೆಬ್ರೇಟ್ ಮಾಡ್ತಿದೀವಿ. ಹೋಳಿ ನಮ್ ಕಲ್ಚರ್ ಅಲ್ಲ ಅಂತ ಯಾರು ಹೇಳಿದ್ದು ನಾಣಿ? ಈ ಫೆಸ್ಟಿವಲ್ ಹಿಸ್ಟಾರಿಕಲ್. ಎಷ್ಟೋ ವರ್ಷದಿಂದ ಆಚರಿಸ್ತಿದ್ದಾರೆ. ಸಮ್ಮರ್ ಸ್ಟಾರ್ಟಿಂಗ್ ಅಲ್ಲಿ ಸ್ಕಿನ್ ಡಿಸೀಸ್ ಬರ್ದಿದ್ದ ಹಾಗೆ ಬಣ್ಣ ಹಚ್ಕೊಳ್ಳದೆ ಈ ಸೆಲೆಬ್ರೇಷನ್ ಹಿಂದಿರೋ ಸೈಂಟಿಫಿಕ್ ರೀಸನ್. ಓಹೋ, ಅಂದ್ರೆ ಇಷ್ಟೆಲ್ಲ ಹಿಸ್ಟ್ರಿಲಿ ಲಾಜಿಕ್ ಇದೆ ಅಂತ ಆಯ್ತು. ಮತ್ತೆ ನೀವು ನಿತ್ಯ ಮೇಡಮ್ ಕೂಡ ಬಣ್ಣ ಹಚ್ಕೋಬೇಕಲ್ಲ? ನೋಡ್ಕೊಂಡು ಹೋಗ್ರು ಸ್ವಲ್ಪ. ನೋ, ನಿತ್ಯ ಮಾತ್ರ ನನಗ್ ಹಚ್ಬೇಕು, ನಾನ್ ಮಾತ್ರ ನಿತ್ಯನಿಗೆ ಹಚ್ಬೇಕು. ಮತ್ತೆ ಇನ್ನು ಯಾಕೆ ತಡ ಮಾಡ್ತಿದ್ದೀರಾ ಸರ್? ಹೋಗಿ. ಲೇ, ಈಗಷ್ಟೇ ನನಗೆ ಬಣ್ಣ ಹಚ್ಚಿದ್ರಲ್ಲೋ, ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಬೇಡ ಜೈ. ಬೇಡ ಜೈ. ಅಯ್ಯೋ, ಬೇಡ. ಓಹೋ, ಬೇಡ.
ಬೇಡ ರೀ, ಬೇಡ ಅಂದ್ರೆ ಬಿಡಲ್ಲ ರೀ. ಪ್ಲೀಸ್ ರೀ. ನೋ ವೇ. ನಿಮ್ಮನ್ನ ಏಯ್, ಏನೇ ಸ್ವಪ್ನ, ಹೀಗಿದ್ಯಾ? ನನ್ ಬದುಕೆ ಇಷ್ಟ ಆಗಿದೆ. ಏನಾಯ್ತೆ? ಅಲ್ಲಿ ನೋಡು, ಮಾವ ನನ್ ಜೊತೆ ಹೋಲಿ ಆಡಲ್ವಂತೆ, ಅವಳ ಜೊತೆನೇ ಆಡ್ತಾನಂತೆ. ಅವಳ ವಿಷಯ ಮರ್ತ್ಬಿಡು. ಅವಳು ನನ್ ಕಣ್ಮುಂದೆ ಮಾವನ್ ಜೊತೆಲಿ ಆಡ್ತಿದ್ರೆ ಹೇಗ್ ಕಣ್ ಮುಚ್ಕೊಳ್ಳಿ? ನೀನ್ ಕಣ್ ಮುಚ್ಕೊಳ್ಳೋ ಅಗತ್ಯ ಇಲ್ವೇ? ಅವಳೆ ಕಣ್ ಮುಚ್ಚೋ ಹಾಗೆ ಮಾಡ್ತೀನಿ. ಇಷ್ಟ ಜನ ಇರ್ಬೇಕಾದ್ರೆ ಹೇಗ್ ಮಾಡ್ತೀಯಾ? ನೀನ್ ಒಂದ್ಸಲ ಅಲ್ಲೋಡು. ಎಲ್ಲಿ ಕರ್ಕೊಂಡು ಹೋಗ್ತಿದ್ರೋ? ನಿಮಗಿದೆ ಹಬ್ಬ, ಇಳಿಸ್ರೋ ಇಳಿಸ್ರೋ ಕೆಳಗಡೆ ಇಳಿಸಿ. ಓಹೋ, ಈ ಬಂಡೆ ಎಲ್ಲ ತೊಳೆಯೋ ಕರ್ಕೊಂಡ್ ಬಂದ್ರ? ಬುದ್ಧಿ ಇದೆ ಕಣೋ ನಿಮ್ಗೂ. ಓ ಏಯ್! ಏನ್ರೋ ಸಾಯಿಸ್ತೀರಾ ನೋರನ್ನ ನಿಮ್ಮಿಬ್ರು? ಸ್ವಪ್ನ, ಹೋಳಿಲಿ ಅದೊಂದು ಆಟ. ನೀರಲ್ಲಿ ತಲೆ ಇಟ್ಟು ಎಷ್ಟೊತ್ತು ಉಸಿರನ್ನ ಬಿಗಿ ಹಿಡಿತಾರೆ ಅನ್ನೋದೇ ಆ ಆಟ. ನಿಮ್ ಕೈ ಮುಗಿತೀನಿ, ಬಿಟ್ಬಿಡ್ರೋ ನನ್ನ. ಉಸಿರು ಕಟ್ಟಿ ನನ್ನ ಸಾಯಿಸ್ತೀರೇನ್ರೋ? ನಿತ್ಯನ ತೊಟ್ಟಿಲಿ ಮುಳುಗಿಸಿ ಉಸಿರಾಡ್ದೇ ಇರೋ ಹಾಗೆ ಮುಗಿಸ್ಬಿಡೋದು. ಹೋಳಿ ಸಂಭ್ರಮ ಹೆಚ್ಚಾಗಿ ಪ್ರಾಣ ಹೋಯ್ತು ಅಂತ ಎಲ್ರೂ ಅನ್ಕೋತಾರೆ. ನಮ್ಮೇಲ್ ಯಾರಿಗೂ ಅನುಮಾನ ಬರಲ್ಲ. ಹೇಗಿದೆ? ಬೇಗ ಅವಳನ್ನ ಮುಗಿಸ್ಬಿಡು ಮಮ್ಮಿ. ಬೇಡ ಬೇಡ. ನಿತ್ಯ, ನಿಂಗೇನು ಆಗಿಲ್ಲಲ್ವಾ? ಅಮ್ಮ ನಿತ್ಯ, ಎದ್ದೇಳು. ಅಮ್ಮ. ಹುಷಾರು. ನಿತ್ಯ, ನಿನ್ಗೇನು ಆಗಿಲ್ಲ ಅಲ್ವಮ್ಮ? ಇಲ್ಲ ಅಜ್ಜಿ, ನನ್ಗೇನಾಗತ್ತೆ? ನನ್ಗೇನಾಗಲ್ಲ. ಅರೆ, ಇದೇನು ಹೀಗ್ ನಿಂತಿದ್ದೀರಾ? ಬನ್ನಿ. ನಿನಗೆ ಏನು ಆಗ್ಬಾರ್ದು, ನಿನ್ಗೇನು ಆಗ್ಬಾರ್ದಮ್ಮ. ಅಜ್ಜಿ ಯಾಕೆಷ್ಟು ಗಾಬರಿ ಆದಂಗಿದ್ದಾರೆ? ಏಯ್ ನಿತ್ಯ, ಯಾವಾಗ್ಲೂ ಜೈ ಜೊತೆನಾ, ನಮ್ ಜೊತೆ ಆಡಲ್ವಾ? ಅಯ್ಯೋ, ಯಾಕಾಡಲ್ಲ ಚಿಕ್ಕಮ್ಮ? ಅಲ್ಲೋಡು ನಿತ್ಯ, ಅಲ್ಲೊಂದು ಆಟ ನಡೀತಿದೆ, ಆಡೋಣವಾ? ಬಾ. ಇದೇನ್ ಆಟ? ನಿತ್ಯ, ನೀನ್ ನೀರಲ್ಲಿ ಮುಳುಗಿ ಎಷ್ಟೊತ್ತಿರ್ತೀಯ? ಎಷ್ಟೊತ್ತಾದ್ರೂ ಇರ್ತೀನಿ. ಎಷ್ಟೊತ್ತಿರ್ತೀಯ ಅಂತ ನೋಡೋಣ. ಮುಳುಗು. ನನ್ ಜೊತೆ ಸ್ಪರ್ಧೆನಾ? ಹಾಗಾದ್ರೆ ನೋಡಿ, ನನ್ ಹತ್ರ ಇಟ್ಕೊಂಡ್ರೆ ತಾರ್ ಮಾರ್ ತಕ್ಕಡ್ ಮಾರೆ.
ಸ್ವಪ್ನ ಎಲ್ಲ ಅವ್ರ ಪಾಡಿಗೆ ಅವರಿದ್ದಾರೆ. ಇವಳನ್ನ ಮುಗಿಸೋದಕ್ಕೆ ಇದೇ ಸರಿಯಾದ ಸಮಯ. ಇವಳು ತಲೆ ಎತ್ತದೇ ಇರೋ ಹಾಗೆ ಇಲ್ಲೇ ಮುಳುಗಿಸ್ಬಿಡೋಣ. ಅಜ್ಜಿ ಏನೋ ಚಿಂತೆಲಿದ್ದೀರಾ, ಏನಾಯ್ತು? ಯಾಕೋ ಗೊತ್ತಿಲ್ಲಮ್ಮ, ಮನ್ಸಲ್ಲಿ ಭಯ ಆಗ್ತಿದೆ. ಏನೋ ಕೇಡಾಗುತ್ತೆ ಅನ್ನಿಸ್ತಿದೆ. ಎಲ್ರೂ ಸಂತೋಷದಿಂದ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಯಾರಿಗೂ ಏನೂ ಆಗಲ್ಲ, ನೀವು ನಿಶ್ಚಿಂತವಾಗಿರಿ. ನನ್ ಚಿಂತೆ ಎಲ್ರ ಬಗ್ಗೆ ಅಲ್ಲಮ್ಮ, ನಿತ್ಯ ಬಗ್ಗೆ. ಅಜ್ಜಿ ಎಲ್ಲಿಗೆ? ಏನ್ ಮಾಡ್ತಾ ಇದ್ದೀರಾ ನೀವು? ಏನಜ್ಜಿ ಹೀಗ್ ಮಾಡ್ದೆ? ನೋಡು, ನೀನೇ ನಿತ್ಯಾನ್ ಸೋಲಿಸ್ದೆ. ಸೋಲ್ಸೋದೇನು? ನಿತ್ಯಾಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇದು ಆಟ ಅಷ್ಟೇ ಅಜ್ಜಿ. ನೀರಲ್ಲಿ ತಲೆ ಇಟ್ಕೊಂಡು ಎಷ್ಟೊತ್ತಿರ್ಬೋದು ಅನ್ನೋದೇ ಆಟ. ಇದೆಂತ ಆಟ? ಸಾವಿನ ಜೊತೆ ಚೆಲ್ಲಾಟ ಆಡ್ತಿದ್ದೀರಾ? ಹೊರಡಿ. ನಿತ್ಯ, ಹೇಗಿದ್ಯಮ್ಮ? ಯಾವತ್ತೂ ಈ ತರ ಅಪಾಯದ ಆಟ ಆಡ್ಬೇಡಮ್ಮ. ನನ್ನ ಉಸಿರೇ ನಿಂತೋಗೋ ತರ ಆಗಿತ್ತು. ಹೋಗು, ಹೋಗಿ ತಲೆ ಒರೆಸ್ಕೊಮ್ಮ. ಹೋಗು. ಅಜ್ಜಿ, ಅವರು ನಿತ್ಯಾಗೇನಾದ್ರೂ ಮಾಡ್ತಾರೆ ಅಂತ ಹೆದರ್ತಿದ್ದೀರಾ? ಅವರು ಅಸೂಯೆ ಪಟ್ಕೋತಾರೆ ಅಷ್ಟೇ, ಕೊಲ್ಲೋರಲ್ಲ. ಅಪಾಯ ಯಾವಾಗ ಯಾವ ರೂಪದಲ್ಲಿ ಬರುತ್ತೋ ಯಾರಿಗ್ ಗೊತ್ತು. ನಾವು ನಿತ್ಯನ ಜೋಪಾನ್ವ ಕಾಪಾಡ್ಕೋಬೇಕು. ಆ ಮುದ್ಕಿ ಮೂಲೆಯಲ್ಲಿರೋದ್ ಬಿಟ್ಟು ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಲು. ಇಲ್ದೇ ಇದ್ರೆ ಇಷ್ಟೊತ್ತಿಗೆ ಅವಳು ಶವ ಬಿದ್ದಿರ್ತಿತ್ತು. ಹೀಗ್ ಸೋಲೋದು ನಮ್ಗೇನ್ ಹೊಸಲ್ವಲ್ಲ ಮಮ್ಮಿ. ಡೋಂಟ್ ವರಿ, ನಂಗೆ ಇನ್ನೊಂದು ಐಡಿಯಾ ಬಂದಿದೆ. ಏನೇ ಅದು? ನೀರ್ ಮಾಡದೆ ಇರೋದನ್ನ ಬೆಂಕಿ ಮಾಡತ್ತೆ. ಬೆಂಕಿನ?
ರೈಟ್ ಟೈಮ್ಗೆ ಬಂದಿದ್ದೀನಿ. ಜೈ 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 ಅಲ್ಲಿ ಏನೇ ಈಗಷ್ಟೇ ನೀರು ಬೆಂಕಿ ಅಂದೆ, ಏನು ಬಣ್ಣ ತಂದ್ಯಲ್ಲ? ಇದು ಮಾಮೂಲ್ ಬಣ್ಣ ಅಲ್ಲ ಮಮ್ಮಿ, ಪಾಸ್ಪರಸ್ ಹಾಕಿರೋ ಬಣ್ಣ. ಅಂದ್ರೆ ಇದಕ್ ಬಿಸಿ ತಾಕಿದ್ರೆ ಬೆಂಕಿ ಬರುತ್ತೆ. ಈ ಬಣ್ಣನ ಮೊದಲು ನಿತ್ಯ ಮೇಲ್ ಹಾಕ್ಬೇಕು, ಆಮೇಲೆ ಈ ಬೂತ್ ಕನ್ನಡಿ ಹಿಡ್ಕೊಂಡು ಅವಳ ಮೈ ಮೇಲೆ ಸೂರ್ಯನ ಬೆಳಕು ಬೀಳೋ ಹಾಗೆ ಮಾಡೋಣ. ಸನ್ರೈಸ್ ಬೀಳೋ ಸ್ವಲ್ಪ ಹೊತ್ತಿಗೆನೆ ಮೊದಲು ಅವಳ ಬಟ್ಟೆ, ಆಮೇಲೆ ನೋಡ್ತಾ ನೋಡ್ತಾ ಅವಳ ಮೈ ಪೂರ್ತಿ ಸುಟ್ಟೋಗುತ್ತೆ. ಅಂಗವಿಕಾರ ಆಗಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಬೀಳ್ತಾಳೆ. ಸೂಪರ್ ಪ್ಲಾನ್ ಮಾಡಿದ್ಯಾ. ನಡಿ ನಡಿ, ಆ ನಿತ್ಯ ಎಲ್ಲಿದ್ದಾಳೆ ಹುಡುಕಿ ಅವಳ ಮೈಗೆ ಈ ಬಣ್ಣ ಹಾಕೋಣ. ಬಾ ಸ್ವಪ್ನ ಬಾ. ಹ್ಯಾಪಿ ಹೋಳಿ ಜೈ. ಆಗ್ಲೇ ನಿನ್ನ ಮುಟ್ಟಿದಾಗ ಮುಟ್ಬೇಡಿ ಅಂತ ಹೇಳ್ದೆ, ಈಗ ನೋಡಿದ್ರೆ ಬಂದ್ ಹಗ್ ಮಾಡ್ತಾ ಇದ್ಯಾ. ವಾಟ್ ಹ್ಯಾಪನ್ ಟು ಯು ನಿತ್ಯ? ಈ ಹೋಳಿಗೆ ನಾನ್ ಕೊಡ್ತಿರೋ ಗಿಫ್ಟ್ ಜೈ. ಮತ್ತೆ ಆಗ್ಲೇ ಮುತ್ಕೊಡು ಅಂದಿದ್ದಕ್ಕೆ ಓಡೋದೆ. ಈ ಕೊಡ್ಲಾ? ಇಷ್ಟ ಜನರ ಮಧ್ಯನಾ ಸಡನ್ ಆಗಿ ಇಷ್ಟು ಧೈರ್ಯ ಹೇಗ್ ಬಂತು ನಿನಗೆ? ಇದು ಧೈರ್ಯ ಅಲ್ಲ ಜೈ, ಲವ್. ನಿಂಗ್ ನಿಜವಾಗ್ಲೂ ಸ್ಪ್ಲಿಟ್ ಪರ್ಸನಾಲಿಟಿ ಇದೆ ನಿತ್ಯ. ಒಂದೊಂದ್ಸಲ ಒಂದೊಂದ್ ರೀತಿ ಇರ್ತೀಯ. ಕಮ್ ಆನ್ ಜೈ, ಎಂಜಾಯ್ ದಿಸ್ ಹೋಳಿ. ಡ್ಯಾನ್ಸ್ ಮಾಡೋಣವಾ?